ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಬಜೆಟ್ ಬಗ್ಗೆ ದಿನಾಂಕ 7/3/2025 ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿಯೇ ಒಂದು ಉತ್ತಮ ಬಜೆಟ್, ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಅನ್ನಂಥ ಒಂದು ಬಜೆಟನ್ನು ಅವ್ರು ಕೊಟ್ಟಿದ್ದಾರೆ. ಆ ಬಜೆಟ್ ಓದುವಾಗ ಇನ್ನೂ ಕೊನೆ ಸಾಲ ಮುಖ್ಯಮಂತ್ರಿಗಳು ಓದಿರಲಿಲ್ಲ, ಇನ್ನೂ ಅಂದ್ರೆ ಅಷ್ಟು ಅರ್ಜೆಂಟ್ ಇತ್ತು ಬಿ ಜೆ ಪಿಯವರಿಗೆ. ಈ ಬಜೆಟ್ ಹಲಾಲ್ ಬಜೆಟ್ಟು, ಇದು ಮುಸ್ಲಿಮರ ಓಲೈಕೆ ಬಜೆಟ್ಟು, ಇನ್ನೂ ಓದೋದು ಮುಗಿದಿರಲಿಲ್ಲ ಅವರು. ಅಂದರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂದರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದಾಗಲಿ, ಆ ಬಜೆಟ್ ಬಗ್ಗೆ ಟೀಕೆ ಮಾಡೋದಾಗಲಿ ಅಷ್ಟು ಅರ್ಜೆಂಟ್ ಇತ್ತು ಇವರಿಗೆ. ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದು ಹಲಾಲ್ ಬಜೆಟ್ ಅಂತ ಹೇಳೋದು. ಇವರು ಜಾಣರದಾರೋ ಮೂರ್ಖರದಾರೋ ನಮಗೇನು ಅಂತ ಅರ್ಥ ಆಗ್ತಾಯಿಲ್ಲ ರಾಜ್ಯದ ಜನರಿಗೆ. ಹಲಾಲ್ ಅನ್ನೋದು ಅರ್ಥನೇ ಮೊದಲು ಗೊತ್ತಿಲ್ಲ ಇವರಿಗೆ. ಹಲಾಲ್ ಅಂದರೆ ಅದೊಂದು ಪವಿತ್ರ ಹೆಸರು. ಹಲಾಲ್ ಅಂದರೆ ಪ್ಯೂರ್, ಉತ್ತಮ, ದೃಢೀಕೃತ. ಯಾವುದೇ ಒಂದು ವಸ್ತು ಇದು ಹಲಾಲ್ ಅಂತ ಹೇಳಿದ್ರೆ ದೃಢೀಕೃತ. ಅದೇ ದೃಢೀಕೃತ ಅಂದರೆ ಲೀಗಲ್, ಕಾನೂನುಬದ್ಧವಾಗಿ ಇದು ದೃಢೀಕೃತ ಅದರ ಅರ್ಥ. ಮತ್ತು ನೀವು ಇದಕ್ಕೆ ಹಲಾಲ್ ಅಂತೀರಂದ್ರೆ ಏನು ಅರ್ಥ ಅಂದರೆ ನೀವು ಒಪ್ಕೊಂಡಂಗೆ ಆಯ್ತಲ್ಲ, ಇದು ಕಾನೂನುಬದ್ಧವಾಗಿ ಲೀಗಲ್ ಇದೆ, ದೃಢೀಕೃತ ಅಂತ ಹೇಳ್ದಂಗೆ ಆಯ್ತಲ್ಲ, ನಿಮ್ಮದ್ರ ಅರ್ಥನೇ ಗೊತ್ತಿಲ್ಲ. ಇನ್ನು ಮೈನಾರಿಟಿಗೆ, ಮುಸ್ಲಿಮರು ಕೇವಲ ಅಲ್ಲ, ಮೈನಾರಿಟಿ ಇಲಾಖೆಗೆ 4,500 ಕೋಟಿ ಬಜೆಟ್ ಇಟ್ಟಿದ್ದು ತಪ್ಪು, ಮುಸ್ಲಿಮರು ಓಲೈಕೆಗಾಗಿ ಇಟ್ಟಿದ್ದೀರಿ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ಈ ಎಲ್ಲ ಸಮುದಾಯಗಳ ಸಲುವಾಗಿ 4,500 ಕೋಟಿ ಇಟ್ಟಿದ್ದು. ಹಾಗೆ ನೋಡಿದ್ರೆ ಈ 4,500 ಕೋಟಿ ಇಟ್ಟಿದ್ದನ್ನು ಈ ಸಮುದಾಯಗಳು ವಂಚಿತಗೆ ಅಂತ ಹೇಳಬೇಕಾಗ್ತದೆ. ಇವತ್ತು ಈ ಸಮುದಾಯಗಳ ಜನಸಂಖ್ಯೆ ಎಷ್ಟು, ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಇವ್ರ ಪಾಲೆಷ್ಟು, ಈ ರಾಜ್ಯದ ಶ್ರಮಿಕ ವರ್ಗದಲ್ಲಿ ಇವ್ರ ಪಾಲೆಷ್ಟು, ಈ ರಾಜ್ಯದ ತೆರಿಗೆ ಕಟ್ಟೋದ್ರೊಳಗೆ ಇವ್ರ ಪಾಲೆಷ್ಟು, ಈ ಸಮುದಾಯಗಳದು ಅರ್ಥ ಮಾಡ್ಕೋಬೇಕು ಮಾತಾಡೋ. ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳು ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ. ಈ ಸಮುದಾಯವನ್ನು ಕೇವಲ 4,500 ಕೋಟಿ ಕೊಟ್ಟಿದ್ದಕ್ಕೆ ಇವ್ರ ಹತ್ರ ಏನಾದರೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಏನಾರ ತಲೆಯಾಗಿದ್ದರೆ ಇವರು ಪ್ರಧಾನಮಂತ್ರಿಗಳ ಘೋಷಣೆ, ಇನ್ನೂ ಬಜೆಟ್ ಕಡಿಮೆ ಇದೆ, ಭಾಳ ಕಡಿಮೆ ಕೊಟ್ಟಿದ್ದೀರಿ, ಕೇವಲ 1% ಕೊಟ್ಟಿದ್ದೀರಿ. 19% ಇದ್ದಂಥ ಒಂದು ಸಮುದಾಯಕ್ಕೆ ಕೇವಲ 1% ಬಜೆಟ್ ಕೊಟ್ಟಿದ್ದೀರಿ, ಇದು ತಪ್ಪಿದೆ, ಇದು ಸರಿಪಡಿಸಿ ಅಂತ ಹೇಳಬೇಕಾಗಿತ್ತು ಇವರು. ಅವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದಕ್ಕೆ ಏನಾದರೂ ಒಂದು ಗೌರವ ಇರ್ತಿತ್ತು. ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ, ಇದು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಾರೋ ಏನು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಜೆಟ್ ಮಂಡಿಸಿದವರು ಅಂತ ಹೇಳ್ತಾ ಇದ್ದಾರೆ. ನಾ ಅವ್ರಿಗೊಂದು ಹೇಳ್ತೀನಿ, ಇವತ್ತು ಆ ಕಾಲನೂ ಬರ್ಬೋದು, ಜಮೀರ್ ಅಹಮದ್ ಖಾನ್ ಅವ್ರನ್ನೂ ಬಜೆಟ್ ಮಂಡಿಸೋ ಕಾಲ ಬರ್ಬೋದು ಅಂತ ನಾವು ಬಯಸ್ತೀವಿ. ನಿಮ್ಮದು ಹಂಗೆ ಯೋಚನೆ ಇತ್ತಂದ್ರೆ ಅದನ್ನೂ ಒಂದು ಬರಲಿ ಅಂತ ಟೈಮ್. ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಒಂದು ಬಜೆಟ್ ಮಂಡಿಸಲಿ, ಯಾಕಂದ್ರೆ ನಿಮ್ಮ ಬಯಕೆ ಅದೇ ಥರ ಇದೆ, ಅದು ಒಂದು ಕಾಲ ಬರ್ಬೋದು. ಬಗ್ಗೆ ಒಂದು ಕಡೆ ಮಾತಾಡ್ತೀರಿ, ಅವ್ರ ಬಜೆಟ್ ಕಡಿಮೆ ಮಾಡಿದ್ರಿ, ಅವ್ರಿಗೆ ಬಜೆಟ್ ವಾಪಸ್ ತೊಗೊಂಡ್ರಿ ಅಂಥೇಳಿ. ಅದೇ ಟೈಮ್ದಲ್ಲಿ ಮುಸ್ಲಿಮರ ಬಜೆಟು ಯಾಕೆ ತೊಗೊಳ್ಳಿಲ್ಲ ಅಂತ ಕೇಳ್ತೀರಿ. ಆಯಾ ಸಮುದಾಯಗಳು ಬಜೆಟ್ದ ಹಣ ಪಡೆಯೋದು ಹಕ್ಕದು. ನೀವು ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ನಿಮ್ಮ ಹತ್ರ ಪಾಪ ಪ್ರಜ್ಞೆ ಅನ್ನೋದಿಲ್ಲ, ನಿಮ್ಮ ಹತ್ರ ಮಾನವೀಯತೆ ಅನ್ನೋದಿಲ್ಲ. ಈ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿಗಳು, ನಮ್ಮ ಸಂಸತ್ ಸದಸ್ಯರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಿಜಾಪುರದಲ್ಲಿ ನೀವು ದಲಿತರ ಹಣ ವಾಪಸ್ ತೊಗೊಂಡಿದ್ದೀರಿ, ಅದೇ ಥರ ಮುಸ್ಲಿಮರ ಹಣ ಯಾಕೆ ತೊಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗಿಷ್ಟು ಕೆಟ್ಟ ಅನ್ನಿಸ್ತದಲ್ಲ. ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಅಂತ ನಾವೆಲ್ಲ ಅವ್ರಿಗೆ ಕೊಂಡಾಡ್ತೀವಿ, ಅವ್ರ ಬಗ್ಗೆ ಹೇಳ್ತೀವಿ.
ನೀವು ಯಾರನ್ನ ಓಲೈಸಲಿಕ್ಕೆ ಮುಸ್ಲಿಮರು ಟೀಕೆ ಮಾಡ್ತಾ ಇದ್ದೀರಿ, ಮುಸ್ಲಿಮರ ಬಗ್ಗೆ ಇವತ್ತು ಬಜೆಟ್ ಯಾಕೆ ವಾಪಸ್ ತೊಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದೀರಿ. ನೀವು ಯಾರನ್ನು ಓಲೈಸಲಿಕ್ಕೆ, ಯಾರನ್ನು ಓಲೈಸಿ ನೀವು ಏನು ಪಡಿಬೇಕಂತಿದ್ದೀರಿ? ಯಾವ ಆಸೆ ಕಾಡ್ತಾ ಇದೆ ನಿಮ್ಗೆ? ಈ ಸಂದರ್ಭದಲ್ಲಿ ನಾನು ಇವತ್ತು ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಹಿಂದಿನ ದಿನಗಳನ್ನು ನೆನಪು ಮಾಡ್ಕೋಬೇಕು. ನೀವು ರಾಜಕಾರಣ ಪ್ರವೇಶಿಸಿದ್ದೇ ಮುಸ್ಲಿಮರ ಬೆಂಬಲದಿಂದ. 25-30 ವರ್ಷಗಳ ಕಾಲ ನೀವು ಮುಸ್ಲಿಮರ ಬೆಂಬಲದಿಂದ ರಾಜಕಾರಣದಲ್ಲಿ ಸ್ಟ್ಯಾಂಡ್ ಆಗಿ ನಿಂತ ಬಳಿಕ ಇವತ್ತು 50 ವರ್ಷ ಪೂರೈಸ್ತಾ ಇದ್ದಾರೆ ನಿಮ್ಮ ರಾಜಕಾರಣದ. ನೀವು ಸತತವಾಗಿ 45 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿದ್ದೀರಿ. ಮುಸ್ಲಿಮರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲ ಮೈನಾರಿಟಿ ಸಮುದಾಯಗಳು ಕೊಟ್ಟಿದ್ದಾವೆ, ಬೌದ್ಧರು ಕೊಟ್ಟಿದ್ದಾರೆ, ಸಿಖ್ರು ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ರು ಕೊಟ್ಟಿದ್ದಾರೆ, ಜೈನರು ಕೊಟ್ಟಿದ್ದಾರೆ. ಇವತ್ತು ನೀವು ಮೈನಾರಿಟಿ ಬಜೆಟ್ ಯಾಕೆ ತೊಗೊಳ್ಳಿಲ್ಲ, ಮುಸ್ಲಿಮರ ಬಜೆಟ್ ಯಾಕೆ ತೊಗೊಳ್ಳಿಲ್ಲ ಅಂತ ಕೇಳಿದ್ರಂದ್ರೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ನೀವು ನಿಮ್ಮ ವಿಚಾರಗಳನ್ನು. ಈ ಸಂದರ್ಭದಲ್ಲಿ ನಾನು ಸಲಹೆ ಹೇಳ್ತೀನಿ.